ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಆದಿಪರ್ವದ 14ನೇ ಸಂಧಿ. ತಮ ತಮಗೆ ತವ ಕದಲಿ ಭೂಪೋತ್ತಮರು ಹೋರಿದು, ಬಳಲಿ ಜಾತಶ್ರಮರು ಹಿಮ್ಮೆಟ್ಟಿದರು ಗೆಲಿದುದು ಧನು ಮಹಾರಥರ. ದ್ರುಪದ ರಾಜ ದ್ರೌಪದಿಯ ಸ್ವಯಂವರಕ್ಕೋಸ್ಕರ ಮತ್ಸ್ಯ ಯಂತ್ರದ ಭೇದನವನ್ನು ಯಾರು ಮಾಡ್ತಾರೋ ಅವರು ನನ್ನ ಮಗಳನ್ನು ವಿವಾಹವಾಗಬೇಕು ಅಂತ ಹೇಳಿ ಸ್ವಯಂವರವನ್ನು ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಎಂಥೆಂಥ ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲರೂ ಕೂಡ ಪ್ರಪಂಚದಾದ್ಯಂತ ಬಂದಿದ್ದಾರೆ. ಅದನ್ನು ನಾವು ಹಿಂದಿನ ಒಂದು ಸಂಧಿಯ ಸೂಚನೆಯಲ್ಲಿ ಸಾರಾಂಶದಲ್ಲಿ ಗಮನಿಸಿದ್ದೀವಿ. ಕೇಳು ಜನ ಮೇಜೆಯ ನೃಪತಿ ಪಾಂಚಾಲೆ ಹೊಕ್ಕಳು ಭದ್ರಮಂಟಪದಲ್ಲಿ ಆ ದ್ರೌಪದಿಯನ್ನು ದ್ರುಪದ ಮಹಾರಾಜನ ಮಗನಾಗಿರತಕ್ಕಂಥ ದೃಷ್ಟದ್ಯುಮ್ನ ತಂದು ಕೂರಿಸ್ತಾನೆ. ನೋಡೋಣ ಯಾರ ಒಂದು ಧನುಸ್ಸನ್ನು ಎತ್ತಿ ಮತ್ಸ್ಯಯಂತ್ರವನ್ನು ಭೇದಿಸ್ತಾರೆ ಅಂತ ಹೇಳಿ ಎಲ್ಲರೂ ಕಾತುರದಿಂದ ನೋಡ್ತಾ ಇರತಕ್ಕಂಥ ಸಂದರ್ಭ, ಏನು ವಾದ್ಯಗಳು ಅವು ಇವು ಹೊಗಳಭಟ್ರು ಹೊಗಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಹಾತ್ಮರು ಮಹಾರಾಜರು ಮಹಾವೀರರೆಲ್ಲ ಸಭೆಯಲ್ಲಿ ಸೇರಿದರೆ, ನೆರವಿಯಲ್ಲಿ ನಾನಾದಿಕಂತದ ಧರಣಿಪತಿಗಳ ಹಮ್ಮಿಕೆಯರು ಉಬ್ಬರಿಸಿ ಹೊಕ್ಕರು, ಬೇರೆ ಬೇರೆ ಒಬ್ಬೊಬ್ಬರು ರವಣಿಸಿ ದೊಡ್ಡ ದೊಡ್ಡ ರಾಜ ಮಹಾರಾಜರು ಬರ್ತಾರೆ. ಆ ಒಂದು ಧನುಸ್ಸನ್ನು ಮಿಸುಗಾಡ್ಸೋಕ್ಕೂ ಅವ್ರಿಗಾಗಲ್ಲ. ಕೆಲವರು ನಿಧಾನವಾಗಿ ಕದಲಿಸಿದರೂ ಕೂಡ ಅದನ್ನು ಎತ್ತಕ್ಕೆ ಆಗಲ್ಲ. ಆದ್ದರಿಂದ ನೂರಾರು ಜನ ಮಹಾರಾಜರು ತಮ್ಮ ಪ್ರಯತ್ನವನ್ನು ಕೊಟ್ಟು ಬಂದಲ್ಲಿ ತಮ್ಮ ಸಿಂಹಾಸನದ ಮೇಲೆ ಕೂರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಐಸಲೇ ಸೌಭಾಗ್ಯವೆಮಗೆ ಶರಾಸನ ಆಕರ್ಷಣದೊಳು ಅತಿ ಉಲ್ಲಾಸದಲ್ಲಿ ಡಾವರಿಸಿ ಗೆಲಿದಳು ದ್ರೌಪದಿಸುತ್ತೆ ನೃಪರ. ದೊಡ್ಡ ದೊಡ್ಡ ರಾಜಮಹಾರಾಜರನ್ನೆಲ್ಲ ಈ ದ್ರೌಪದಿ ಗೆದ್ದು ಬಿಟ್ಟಿದ್ದಾಳೆ, ನಾನು ಒಂದು ಕೈ ನೋಡಬೇಕು ಅಂತ ಹೇಳಿಬಿಟ್ಟು ಮಗಧ ರಾಜ ಜರಾಸಂಧ ಬಂದ. ಎಲ್ಲರೂ ತೀರ್ಮಾನ ಮಾಡಿದ್ರು ಇನ್ನೇನು ಜರಾಸಂಧ ಗೆದ್ದು ಬಿಡ್ತಾನೆ ಅಂತ ಹೇಳಿ ಮತ್ಸ್ಯಯಂತ್ರವನ್ನು. ಅವನು ಕೂಡ ನೆಲಕ್ಕೆ ಮೊಣಕಾಲನ್ನು ಊರಿ ಆ ಒಂದು ಧನಸ್ಸನ್ನು ಎತ್ತುತ್ತಿದ್ದಾನೆ. ಏನು ಮಾಡಿದರೂ ಅದು ಮಿಸುಕದು. ಕೊನೆಗೆ ಅವನಿಗೆ ಶರೀರದಲ್ಲಿ ಬೆವರು ಹುಟ್ಟಿ ಇನ್ನು ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ಟು ಅವನು ಹಿಂದಕ್ಕೆ ಬಂದು ಕೂತ. ಇದನ್ನು ನೋಡಿಬಿಟ್ಟು ಶಿಶುಪಾಲ ಚೈದ್ಯ ಭೂಪತಿ ಅವನು ನಾನು ಬರ್ತೀನಿ ಅಂತ ಬಂದ. ಹಿಂದಿನ ಜನ್ಮದಲ್ಲಿ ಅವನು ರಾವಣ, ಈ ಜನ್ಮದಲ್ಲಿ ಬಂದುಬಿಟ್ಟು ಅವನು ನಾನು ದ್ರೌಪದಿಯನ್ನು ಮದುವೆ ಆಗೇ ಆಗ್ತೀನಿ, ಮತ್ಸ್ಯೇಂದ್ರವನ್ನು ಭೇದನೆ ಮಾಡೇ ಮಾಡ್ತೀನಿ ಅಂತ ಬಂದ. ಅವನು ಕೂಡ ಭಾಳ ಕಷ್ಟಪಟ್ಟ, ಧನುಸ್ಸನ್ನು ಎತ್ತಿದ. ಆದರೆ ಸಿಂಜಿನಿಯನ್ನು ದಾರವನ್ನು ಜೋಡಿಸೋದಕ್ಕೆ ಅವನ ಕೈಲಾಗಲೇ ಇಲ್ಲ. ಕೊನೆಗೆ ಆ ಧನುಸ್ಸು ನಿಧಾನವಾಗಿ ಧನುಸ್ಸನ್ನು ಕೆಳಗಡೆ ಇಡೋದಕ್ಕೆ ಪ್ರಯತ್ನ ಪಡಬೇಕಾದ್ರೆ ಮಗದನ್ನೇ ಕರೆದ. ಏ ಜರಾಸಂಧ ಬಾರಯ್ಯ, ಇಂಥ ಮಹಾಧನುಸ್ಸನ್ನು ಎತ್ತಕ್ಕಂಥ ಶಕ್ತಿ ನಮಗಿಲ್ಲ, ಅದಕ್ಕೆ ಬೇರೆಯವರೇ ಇರ್ತಾರೆ ಎಂದ. ಅದನ್ನು ಕೇಳಿ ಹೆಣ್ಣು ಮಕ್ಕಳೆಲ್ಲ ಅಲ್ಲಿರತಕ್ಕಂಥವ್ರ ಸ್ತ್ರೀಯರೆಲ್ಲ ನಕ್ಕರು. ಒಂಥರ ಇಬ್ಬರಿಗೂ ಅವಮಾನ ಆದಂಗಾಯಿತು. ಇಬ್ಬರು ಹಿಂದಕ್ಕೆ ಬಂದರು. ಇದನ್ನು ನೋಡಿರ್ತಕ್ಕಂಥ ಶಲ್ಯ ಮಾದ್ರದೇಶದ ರಾಜ ಅವನು ಬಂದ, ನಾನು ಮದುವೆ ಆಗ್ತೀನಿ, ನಾನು ಎತ್ತಿ ಬಿಡ್ತೀನಿ ಧನುಸ್ಸನ್ನು. ಧನುಸ್ಸಿನ ಹತ್ರಕ್ಕೆ ಬರ್ತಾನೆ, ಭಾಳ ಕಷ್ಟಪಡ್ತಾನೆ. ಅವನ ಲೆಕ್ಕಕ್ಕೆ ಹಿಡಿಯಲ್ಲ ಆ ಧನುಸ್ಸು. ಏನು ಮಾಡಿದರೂ ಧನುಸ್ಸನ್ನು ಮಿಸಿಸೋಕ್ಕಾಗಲಿಲ್ಲ.
ಇದರಿಂದ ಒಂಥರ ನಾಚಿಕೆ ಆಗಿಬಿಟ್ಟು ಆ ಮಾದ್ರ ದೇಶದ ರಾಜ ಶಲ್ಯ ಹಿಂದಿರುಗ್ತಾನೆ. ಅಷ್ಟಾದ್ಮೇಲೆ ಕರ್ಣ ಬರ್ತಾನೆ. ಕರ್ಣ ಬರ್ತಾ ಇದ್ರೆ ಅನ್ಕೊಂತಾರಂತೆ, ಈತನರ್ಜುನನಲ್ಲಲೇ ರೂಪಾತಿಶಯ ಉಳ್ಳಾತ, ಯಂತ್ರವನೀತ ಗೆಲಿದರೆ ಪುಣ್ಯವೈಸಲೆ ತಂಗಿಗಸು ಅನುಸಾರಿ, ಈತ ವರನಹುದೋ ಎನ್ನುತ್ತ ಲಲನಾ ಜಾತದಾತರ ನೀಕ್ಷಿಸುತ್ತ ಸಂಪ್ರೀತಿಯಲ್ಲಿ ಕೊಂಡಾಡುತ್ತಿರ್ದುದು ಪ್ರಾಯ ಕೇಳಿಂದ. ಇನ್ನೇನು ಪಾಂಡವರು ಅರಗಿನ ಮನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು ಅಂತಕ್ಕಂಥ ವಿಚಾರ ಎಲ್ಲ ಕಡೆ ಹಬ್ಬಿದಾಗ ಕರ್ಣ ಅರ್ಜುನನ ಪ್ರತಿರೂಪವೇ ಆಗಿರೋದರಿಂದ ಈತನಾದರೂ ಆ ಧನಸ್ಸನ್ನು ಎತ್ತಿ ಮತ್ಸ್ಯಯಂತ್ರವನ್ನು ಭೇದಿಸಿದರೆ ದ್ರೌಪದಿಗೆ ತಕ್ಕ ವರನಾಗ್ತಾನೆ ಈತ ಅಂತ ಅನ್ಕೊಂತಿದ್ದಾರೆ. ಎಲ್ಲರೂ ಕೂಡ ಬಂದ ನೇರವಾಗಿ ಬಂದು ಆ ಧನಸ್ಸನ್ನು ಎತ್ತೋದಕ್ಕೆ ಪ್ರಯತ್ನ ಪಡ್ತಾನೆ, ಎತ್ತಿಬಿಡ್ತಾನೆ. ಆ ಸಿಂಜಿನಿಯನ್ನು ಕಟ್ಟಕ್ಕೆ ಅವನಿಗೆ ಆಗಲ್ಲ. ಕೊನೆಗೆ ಏನಾಗ್ತಾನೆ ಗೊತ್ತಾ, ಆ ಒಂದು ಧನುಸ್ಸನ್ನು ಕೆಳಗಿಳಿಸಿ ಅವನು ಕೂಡ ಹಿಂದಿರುಗ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತಪ್ಪ ಅಂತಂದರೆ ಇನ್ಯಾರೂ ಕೂಡ ಆ ಕೌರವರಲ್ಲಾಗಲಿ ದುರ್ಯೋಧನ ದುಶ್ಯಾಸನ ಯಾರೂ ಕೂಡ ಒಂದು ಧನುಸ್ಸನ್ನು ಎತ್ತಕ್ಕಂಥ ಸಾಹಸವನ್ನು ಮಾಡಲಿಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲ ಅಪಮಾನಕ್ಕೊಳಗಾಗಿ ಹಿಂದಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ಅವರೆಲ್ಲ ನೋಡ್ತಾನೇ ಇದ್ದಾರೆ. ಏನು ಮಾಡಬೇಕು ಈಗ? ದ್ರುಪದ ರಾಜನಿಗೆ ಒಂದು ಕಡೆ ಚಿಂತೆ, ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತಂದರೆ ಬಲರಾಮ ಸಿಂಹಾಸನವನ್ನು ಎಳೆದಿದ್ದಾನೆ. ಪಕ್ಕದಲ್ಲೇ ಕೃಷ್ಣ ಇದ್ದಾನೆ. ಕೃಷ್ಣ ಕೇಳ್ತಾನೆ, ಹಲದರನ ಮಸಕವನ್ನು ಕಂಡನು ನಳಿನನಾಭನು, ಇದೇನು ಪೀಠವನ್ನಿಳಿದಿರಿ? ಅಣ್ಣ ಏನು ಎಲ್ಲಿಗೆ ಹೋಗ್ತಿದೀಯ? ಕೆಳಗಡೆ ಪೀಠ ಇಳಿದು ಗಮನವಾವುದು ಕಾರ್ಯಗತಿ ನಿಮಗೆ, ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದ. ತಿಳುಹಿಯನೆ ಬೇರೇನು ಯಂತ್ರವ ಕಳಚಿಬಿಸುಟ್ಟು ಲತಾಂಗಿಯನ್ನು ಹಿಡಿದು ಎಳೆದು ತಹೆನೈ ಐಸಲೆ ಕೇಳೆಂದನು ಸುರಾರಿ. ಅಲ್ಲಯ್ಯ ಇನ್ನೇನು ಹೊಸ ಕಾರ್ಯ, ನಾನು ಹೋಗಿಬಿಡ್ತೀನಿ, ಆ ಧನುಸ್ಸನ್ನು ಎತ್ತಿಬಿಡ್ತೀನಿ, ಮತ್ಸ್ಯಯಂತ್ರವನ್ನು ಭೇದಿಸಿಬಿಡ್ತೀನಿ, ದ್ರೌಪದಿಯನ್ನು ಮದುವೆಯಾಗಿ ಬಿಡ್ತೀನಿ. ಅವಾಗಂತನಂತವನು, ಅಣ್ಣ ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಹೇಳ್ತೀಯ? ಏನಪ್ಪ? ಕುಂತಿ ನಿನಗೇನಾಗ್ತಾಳೆ? ಅತ್ತೆ ಆಗ್ತಾಳೆ. ಅತ್ತೆ ಮಕ್ಕಳು ನಿನಗೇನಾಗ್ತಾರೆ? ಮೈದುನರಾಗ್ತಾರೆ. ಮೈದುನರ ಪತ್ನಿಯರು ನಿನಗೇನಾಗ್ತಾರೆ? ತಂಗಿಯರಾಗ್ತಾರೆ. ಮತ್ತು ಸ್ವಲ್ಪ ನಾಚಿಕೆ ಬೇಡ ಅಣ್ಣ. ಸಾನುರಾಗವೇ ಮನಕ್ಕೆ ಸಂಶಯವೇನಿದಕ್ಕೆ ತಪ್ಪಿಲ್ಲ, ಕುಂತಿ ಸೂನುಗಳು ದ್ರೌಪದಿಯ ರಮಣರು ನೋಡಿ ನೀವೆಂದ. ಅಣ್ಣ ತಲೆ ಯಾಕೆ ಕೆಡಿಸ್ಕೊಂತ? ಆರಾಮಾಗಿ ಕೂತ್ಕ, ಅವರೆಲ್ಲ ತಂಗಿ ಅಂದರು. ಅಷ್ಟ್ಮಾತ ಇದ್ರೆ ನಾನೇ ಮದುವೆ ಆಗ್ತಿರ್ಲಿಲ್ಲ. ಏನಣ್ಣ ನೀನು ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ನಿನಗಿಲ್ಲ? ಆ ಪಾಂಡವರನ್ನ ತೋರಿಸ್ತಕ್ಕಂಥ ಜವಾಬ್ದಾರಿ ನಂದು. ನೋಡಿ ಇವಾಗ ಬರ್ತಾರೆ ಪಾಂಡವರು ಎಲ್ಲಿದ್ದಾರೆ ಅನ್ನೋದು ಅಂತ ಯೋಚನೆ. ಆ ಬಲಭದ್ರನಿಗೆ ಶ್ರೀಕೃಷ್ಣ ಹೇಳಿದಾಗ ಅವನಂತನಂತೆ ಕೈ ಮುಗಿದು ನಿನಗಂಜು ಏನು ತಾನೆನ್ನುತ್ತ ಕೈ ಮುಗಿದ. ಅಲ್ಲಯ್ಯ ಎಂಥ ಯೋಚನೆ ಮಾಡ್ತೀಯ, ಎಂಥ ಸಂಬಂಧವನ್ನು ಕಲ್ಪಿಸ್ತೀಯ ಕೃಷ್ಣ, ನಿನಗೊಂದು ದೊಡ್ಡ ನಮಸ್ಕಾರ. ಹಾಗಾದ್ರೆ ಪಾಂಡವರು ಬರ್ತಾರೆ ಅನ್ನು? ಹೌದಣ್ಣ, ಬಂದೇ ಬರ್ತಾರೆ ಪಾಂಡವರು ಅನ್ನತಕ್ಕಂಥ ಸಂದರ್ಭದಲ್ಲಿ ಅವಾಗೇನಾಯ್ತಪ್ಪ ಅಂತಂದರೆ, ಹರ ಹರ ಇನ್ನಾರೋ ತಂಗಿಗೆ ವರನು. ಪಾಪ ಅವನು ದೃಷ್ಟದ್ಯುಮ್ನ ಯೋಚನೆ ಮಾಡ್ತಿದ್ದಾನಂತೆ. ಯಾರ ಕೈಲೂ ಈ ಧನಸ್ಸನ್ನು ಎತ್ತಕ್ಕಾಗಲಿಲ್ಲ. ವಾರಿಧಿ ವಲಯವನೀಶ್ವರರು ನೆರೆದಿದೆ, ವಾರಿಧಿ ವಲಯದಲ್ಲಿ ಈಶ್ವರರು ನೆರೆದಿದೆ, ರೂಪ ವಿಕ್ರಮವೆರಡು ಹೊರತಾಗಿ. ಏನು ಭೂಮಿಯಷ್ಟಗಲ ಇದ್ದು ಬಿಟ್ಟಿದ್ದಾರೆ ಇವರೆಲ್ಲ ಮಹಾಕ್ಷತ್ರಿಯರು. ಆದರೆ ಒಂದನ್ನು ಮಾತ್ರ ನಾವು ಪ್ರಯತ್ನ ಪಟ್ಟಿಲ್ಲ. ಈ ಕಡೆ ಬ್ರಾಹ್ಮಣರ ಸಮೂಹದಲ್ಲಿ ಯಾರಾದರೂ ಇರ್ಬೋದೇನೋ, ಹೇಳಕ್ಕಾಗಲ್ಲ. ಅವನಿಪತಿಗಳು ಹೊಳ್ಳು ಇವರೊಳಿಲ್ಲಲೇ ದಕ್ಷಿಣೆಯ ಹಾರುವ ಮಹಾಜನವಿದೆ, ಸಮುದ್ರಕ್ಕೆ ಬಿಡಿ ಸಮುದ್ರವೇನೆ. ಈ ಕಡೆ ಬ್ರಾಹ್ಮಣರ ಕಡೆ ವಿಪ್ರದ ಕಡೆ ನಾವು ಯಾರನ್ನೂ ಕರೀಲಿಲ್ವಲ್ಲ. ಇರ್ಬೋದು ಅದರಲ್ಲೂ ಮಹಾವೀರ್, ಅದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇವರೊಳಗೆ ಮುಂಗಯ್ಯ ಬಲು ಹುಳ್ಳವರು ನೆಗಹೈಲಿ ಧನುವನಿ ಯಂತ್ರವನು ಜಯಿಸಲಿ ಎಂದು ದೃಷ್ಟದ್ಯುಮ್ನ ಸಾರಿಸಿದ. ಆಯಿತು, ಈ ಕಡೆ ಇರತಕ್ಕಂಥ ವಿಪ್ರರಲ್ಲಿ ಯಾರಾದರೂ ಮಹಾವೀರ್ ಇದ್ದರೆ ಬಂದು ಈ ಧನುಸ್ಸನ್ನು ಎತ್ತಲಿ, ಮತ್ಸ್ಯಯಂತ್ರವನ್ನು ಭೇದಿಸಲಿ ಅಂತ ಹೇಳಿಬಿಟ್ಟು ಜೋರಾಗಿ ಕೂಗಿ ಹೇಳ್ತಾನೆ ಅಂತಕ್ಕಂಥ ಈ ಒಂದು ಸಂಧಿಯ ಸಾರಾಂಶ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.